ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಬಾಂಗ್ಲಾ ಸಂಬಂಧ ಕನಿಷ್ಠ ಮಟ್ಟಕ್ಕೆ ಕುಸಿತಾ ಇರೋ ಹೊತ್ತಲ್ಲಿ ಎರಡು ರಾಷ್ಟ್ರಗಳ ನಡುವೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಿದೆ. ಒಂದ್ ಕಡೆ ಬಾಂಗ್ಲಾ ಜಗತ್ತಿನ ಅತಿ ಬಲಿಷ್ಠ ಯುದ್ಧ ವಿಮಾನವೊಂದನ್ನ ಖರೀದಿ ಮಾಡೋಕೆ ಒಪ್ಪಂದ ಮಾಡ್ಕೊಳ್ತಾ ಇದೆ. ಎಸ್, ಬಾಂಗ್ಲಾದೇಶ, ಭಾರತದ ಕಂಕಳಲ್ಲಿ ಸಿಕ್ಕಾಕೊಂಡಿರೋ ಬಾಂಗ್ಲಾದೇಶ ಯಾರ ವಿರುದ್ಧ ಫೈಟ್ ಮಾಡಕ್ಕೆ ಯೋಚನೆ ಮಾಡಿ. ಬಾಂಗ್ಲಾ ಯಾರ ವಿರುದ್ಧ ಫೈಟ್ ಮಾಡಕ್ಕೆ ತಗೊಳುತ್ತೆ ಅಂತ ಹೇಳಿ ಫೈಟರ್ ಜೆಟ್ ಅನ್ನ, ಯೂರೋ ಫೈಟರ್ ಟೈಫೂನ್ ಅನ್ನ. ಮತ್ತೊಂದು ಕಡೆ ಭಾರತದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಟೂ ಫ್ರಂಟ್ ವಾರ್ಗೆ ನಾವು ರೆಡಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಟೈಮ್ ನಮ್ಮ ಶತ್ರುಗಳು ಪ್ರಚೋದನೆ ಕೊಡೋ ಕೆಲಸ ಮಾಡಿದ್ರೆ ಅವರಿಗೆ ಬಲವಾದ ಪೆಟ್ಟನ್ನು ಕೊಡೋಕೆ ನಾವು ಪೂರ್ಣವಾಗಿ ರೆಡಿ ಇದ್ದೀವಿ. ಅವರು ಪಶ್ಚಾತ್ತಾಪ ಪಡಬೇಕು, ಹಂಗೆ ಮಾಡ್ತೀವಿ. ಯಾವ ತರಹದ ಅಪಾಯ ಎದುರಾದ್ರೂ ಕೂಡ ನಮ್ಮ ವಾಯುಪಡೆ ಟೂ ಫ್ರಂಟ್ ವಾರ್ ನಡೆಸೋಕು ತಯಾರಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾ ವಿಮೋಚನೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 16ನೇ ತಾರೀಕು ಆಚರಿಸುವಂತಹ ವಿಜಯ್ ದಿವಸ್ ಪ್ರಯುಕ್ತ ನಡೆದ ಇವೆಂಟ್ ನಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವಿಜಯ್ ದಿವಸ್ಗೂ ಮುನ್ನ ನಡೆದಂತ ಒಂದು ಇವೆಂಟ್ ನಲ್ಲಿ 1971ರಲ್ಲಿ ಬಾಂಗ್ಲಾದ ಆಕಾಶದಲ್ಲಿ ನಮ್ಮ ಯುದ್ಧ ವಿಮಾನಗಳು ಹೇಗೆ ಕಾದಾಡಿದ್ವು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. 1971ರ ಡಿಸೆಂಬರ್ ನಲ್ಲಿ, ಅಂದ್ರೆ ಇಂಡೋ ಪಾಕ್ ಯುದ್ಧ ಆರಂಭ ಆಗೋಕ್ಕೂ ಮುಂಚೆನೆ ಭಾರತದ ಏರ್ಫೋರ್ಸ್ ಬಾಂಗ್ಲಾದಲ್ಲಿ ದಾಳಿ ಮಾಡಿತ್ತು. ನವೆಂಬರ್ ತಿಂಗಳಲ್ಲಿ ಶುರುವಾದ ಈ ದಾಳಿ ಢಾಕಾದಲ್ಲಿದ್ದ ಪಾಕ್ ಗವರ್ನರ್ ಹೌಸ್ ಅನ್ನ ನಾಶ ಮಾಡೋ ತನಕನೂ ಮುಂದುವರೆದಿತ್ತು. ಇದರಿಂದ ಪಾಕಿಸ್ತಾನ ಮಂಡಿಯೂರೋ ಹಾಗೆ ಆಯಿತು. ಯುದ್ಧದ ಉದ್ದಕ್ಕೂ ಭಾರತೀಯ ವಾಯುಪಡೆ ಕಲ್ಲು ಬಂಡೆಯಂತೆ ನಿಂತು ಬಹಳ ಕಾನ್ಫಿಡೆಂಟ್ ಆಗಿ ತನ್ನ ಶಕ್ತಿ ಪ್ರದರ್ಶನ ಮಾಡಿತು. ವಾಯುಪಡೆಯ ದಾಳಿ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ, ದಾಳಿಯ ಹೊಡೆತಕ್ಕೆ ಯುದ್ಧನೇ ಎಂಡ್ ಆಯಿತು. ಆ 13 ದಿನಗಳ ಸಂಘರ್ಷದಲ್ಲಿ ಭಾರತ ತೋರಿದ ಶೌರ್ಯಕ್ಕೆ ಪಾಕಿಸ್ತಾನ ಬೆಚ್ಚಿಬಿತ್ತು. ಕದನ ವಿರಾಮಕ್ಕೆ ಬೇಡ್ಕೊಳ್ತು. ಅದು ಕೇವಲ ಭಾರತೀಯ ವಾಯುಪಡೆಯ ಯಶಸ್ಸು ಆಗಿರಲಿಲ್ಲ, ಬದಲಿಗೆ ನಮ್ಮ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಟೀಮ್ ವರ್ಕ್ ಆಗಿತ್ತು. ಟೀಮ್ ವರ್ಕ್ ಇಲ್ಲ ಅಂದಿದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾವು ಈಗಲೂ ಟೂ ಫ್ರಂಟ್ ವಾರ್ಗೆ ರೆಡಿ ಇದ್ದೀವಿ. ಪ್ರಚೋದನೆ ಕೊಟ್ರೆ ಪಶ್ಚಾತ್ತಾಪ ಪಡಬೇಕು ನೀವು, ಹಂಗೆ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಪಾಕ್ ಜೊತೆ ಕುಣಿತಾ ಇರೋ ಬಾಂಗ್ಲಾಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇತ್ತೀಚೆಗೆ ಪೂರ್ವ ಗಡಿಯಲ್ಲಿ ಅಸಹಜ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬಾಂಗ್ಲಾದ ಒಳಗೆ ಪಾಕ್ ಅಮೆರಿಕಗಳು ನುಗ್ತಾ ಇದ್ದಾವೆ. ಶೇಖ್ ಹಸೀನಾ ಸರ್ಕಾರವನ್ನು ಬೀಳಿಸಿದ ಮೇಲೆ ಅಲ್ಲಿ ಮೂಲಭೂತವಾದಿಗಳ ಆರ್ಭಟ ಜೋರಾಗ್ತಿದೆ. ಅಷ್ಟೇ ಅಲ್ಲ, ಬಾಂಗ್ಲಾದ ಯೂನಸ್ ಮ್ಯಾಪ್ ಅನ್ನ ಚೇಂಜ್ ಮಾಡಿ ಭಾರತಕ್ಕೆ ಪದೇ ಪದೇ ಇಂಡೈರೆಕ್ಟ್ ಧಮಕಿಯನ್ನ ಹಾಕ್ತಾ ಇದ್ದಾನೆ. ಅದಕ್ಕೂ ಮುಂಚೆ ಪಾಕಿಸ್ತಾನದ ಹೊಸ ಡಿಕ್ಟೇಟರ್ ಮುನೀರಾ ಭಾರತದ ಪೂರ್ವ ಭಾಗದಿಂದ ದಾಳಿ ಶುರು ಮಾಡ್ತೀವಿ ಈ ಸಲ, ಆಮೇಲೆ ಪಶ್ಚಿಮದ ಕಡೆಗೆ ಮುಖ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಒಡ್ಡಿದ್ದ. 1917ಗಿಂತ ಬಿಫೋರ್ ತರ ಇನ್ನೂ ಈ ಕಡೆ ಪಾಕಿಸ್ತಾನ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದ. ಪಾಕ್ನ ಯುದ್ಧ ನೌಕೆಗಳು ಕೂಡ 50 ವರ್ಷಗಳ ನಂತರ ಬಂಗಾಳ ಕೊಲ್ಲಿ ಕಡೆಗೆ ಎಂಟರ್ ಆದವು. ಭಾರತ ಕೂಡ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. ಪೂರ್ವ ಗಡಿಯಲ್ಲಿ ತೀಸ್ತಾ ಪ್ರಹಾರ್ ರೀತಿ ಸಾಕಷ್ಟು ಸಮರಾಭ್ಯಾಸವನ್ನ ಕೂಡ ಮಾಡಿದೆ. ಈ ಹೊತ್ತಲ್ಲಿ ನಮ್ಮ ವಾಯುಪಡೆಯ ಮುಖ್ಯಸ್ಥರಿಂದ ಟೂ ಫ್ರಂಟ್ ವಾರ್ ಅನ್ನೋ ಶಬ್ದ ಬಾಂಗ್ಲಾ ಕಾಂಟೆಕ್ಸ್ಟ್ ಬಗ್ಗೆ ಅವರು ಮಾತಾಡಿ 1971 ವಾರ್ ಬಗ್ಗೆ ಮಾತಾಡಿ ಆಮೇಲೆ ಹೇಳಿದಿರೋದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಏರ್ಫೋರ್ಸ್ ಚೀಫ್ ಈ ರೀತಿ ಹೇಳಿಕೆ ಕೊಡೋಕ್ಕೂ ಮುಂಚೆ ಬಾಂಗ್ಲಾ ಕಡೆಯಿಂದ ಆರಂಭದಲ್ಲಿ ಹೇಳಿದ್ವಲ್ಲ, ಆ ದೊಡ್ಡ ಸುದ್ದಿ ಬಂತು. ಹೊಸ ಫೈಟರ್ ಜೆಟ್ಗಳನ್ನು ಕೊಳ್ಳೋಕೆ ಬಾಂಗ್ಲಾ ರೆಡಿ ಆಗ್ತಾ ಇದೆ ಅಂತ. ಜಗತ್ತಿನ ಪ್ರಬಲ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವಂತ ಯೂರೋ ಫೈಟರ್ ಟೈಫೂನ್ ಖರೀದಿ ಮಾಡೋಕೆ ಬಾಂಗ್ಲಾ ಹೆಜ್ಜೆ ಇಡ್ತಾ ಇದೆ. ಈಗ ಆಲ್ರೆಡಿ ಇಟಲಿಯ ಅತಿದೊಡ್ಡ ರಕ್ಷಣಾ ಕಂಪನಿ ಲಿಯೋನಾರ್ಡೋ ಜೊತೆಗೆ ಪ್ರಾಥಮಿಕ ಹಂತದ ಒಪ್ಪಂದಕ್ಕೂ ಸೈನ್ ಹಾಕಿದ್ದಾರೆ. ಆದ್ರೆ ಎಷ್ಟು ವಿಮಾನ ಖರೀದಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಈ ಡೀಲ್ ಫೈನಲ್ ಆಯಿತು ಅಂದ್ರೆ ಬಾಂಗ್ಲಾಗೆ ಅದರ ಜೀವಿತಾವಧಿಯಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಶಕ್ತಿಶಾಲಿ ಜೆಟ್ ಬಂದಂತಾಗುತ್ತೆ. ಈ ಯೂರೋ ಫೈಟರ್ ಟೈಫೂನ್ ಅನ್ನೋದು ಯುರೋಪ್ನ ಬಲಿಷ್ಠ ರಾಷ್ಟ್ರಗಳು ಸೇರಿ ಮಾಡಿರೋ ಬಲಿಷ್ಠ ಫೈಟರ್ ಜೆಟ್. ಯುರೋಪ್ನ ಬಲಿಷ್ಠ ರಾಷ್ಟ್ರಗಳು ಬಳಸೋ ಯುದ್ಧ ವಿಮಾನ. ಲಿಬಿಯಾ, ಸಿರಿಯಾ, ಯೆಮೆನ್ನಲ್ಲಿ ಹೀಗೆ ಸಾಕಷ್ಟು ಕಡೆ ಕಾದಾಡಿ ಪ್ರೂವನ್ ಜೆಟ್. 4.5 ಜನರೇಷನ್ನ ಯುದ್ಧ ವಿಮಾನ. ಒಂದ್ಸಲ ಇಂಧನ ತುಂಬಿದ್ರೆ 3000 ಕಿಲೋಮೀಟರ್ ವರೆಗೂ ಹಾರುತ್ತೆ. ಏರ್ ಟು ಏರ್, ಏರ್ ಟು ಗ್ರೌಂಡ್ ಆಪರೇಷನ್ಗಳಲ್ಲೂ ಕೂಡ ಸೈ ಎನಿಸ್ಕೊಂಡಿದೆ. ರಫೇಲ್ಗೆ ದೊಡ್ಡ ಕಾಂಪಿಟೇಟರ್ ಟರ್ಕಿ, ಜರ್ಮನಿ, ಸ್ಪೇನ್, ಬ್ರಿಟನ್ ಎಲ್ಲರೂ ಇದನ್ನ ಬಳಸ್ತಾ ಇದ್ದಾರೆ. ಈಗ ಇದೇ ಯುದ್ಧ ವಿಮಾನ ಖರೀದಿ ಮಾಡೋಕೆ ಬಾಂಗ್ಲಾ ಮುಂದಾಗಿದ್ದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಭಾರತದ ಒಳಗಡೆ ಇರೋ ಈ ಬಾಂಗ್ಲಾಗೆ ಅಕ್ಕಪಕ್ಕದಲ್ಲಿ ದೊಡ್ಡ ಶತ್ರುಗಳು ಬೇರೆ ಯಾರೂ ಇಲ್ಲ. ಮಯನ್ಮಾರ್ನಲ್ಲಿ ಅರಕನ್ ಆರ್ಮಿ ಇದೆ, ಅವ್ರನ್ನ ಹೊಡೆಯೋಕೆ ಯೂರೋ ಫೈಟರ್ ಟೈಫೂನ್ ಎಲ್ಲ ಬೇಕಾಗಿಲ್ಲ. ಒಂದು ಜೆಟ್ಗೆ $200 ಮಿಲಿಯನ್, ಅಷ್ಟೆಲ್ಲ ದುಡ್ಡು ಹಾಕೊಂಡು ಫೈಟ್ ಮಾಡೋ ಥರದ ದೊಡ್ಡದೇನು ಇಂಡಿಪೆಂಡೆಂಟ್ ಕಂಟ್ರಿ ಇನ್ನೂ ಆಗಿಲ್ಲ ಅರಕನ್ ಆರ್ಮಿ. ಬಂದು ಏರ್ ಟು ಏರ್ ಕಾಂಬ್ಯಾಟ್ ಮಾಡೋಕ್ಕೆ ವಾಯುಪಡೆನೂ ಅವ್ರ ಹತ್ರ ಸದ್ಯಕ್ಕೆ ಇಲ್ಲ. ಅವ್ರ ಮೇಲೆ ಬಾಂಬರ್ ವಿಮಾನಗಳು ಸಾಕಾಗತ್ತೆ, ಹೆಲಿಕಾಪ್ಟರ್ಗಳು ಸಾಕಾಗತ್ತೆ. ಹೀಗಿರೋ ಟೈಮ್ನಲ್ಲಿ ಬಂಡುಕೋರರ ವಿರುದ್ಧ ಫೈಟ್ ಮಾಡೋಕೆ ಯೂರೋ ಫೈಟರ್ ಟೈಫೂನ್ ತಗೊಳಕ್ಕೆ ಅಷ್ಟು ರಿಚ್ ಕಂಟ್ರಿ ಅಲ್ಲ ಬಾಂಗ್ಲಾದೇಶ.
ಇದು ಭಾರತ ವಿರುದ್ಧವೇ ಬಾಂಗ್ಲಾ ಇಡ್ತಿರೋ ಹೆಜ್ಜೆ. ಪಾಕ್ ಜೊತೆ ಸೇರ್ಕೊಂಡು ನಮ್ಮ ಏರ್ ಫೋರ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋಕೆ, ಇನ್ನೊಂದು ಫ್ರಂಟ್ನಲ್ಲೂ ಕೂಡ ಭಾರತವನ್ನ ಬೆದರಿಸೋಕೆ, ಅಥವಾ ಭಾರತ ನೋಡು ಈ ಕಡೆ ನಮ್ಮ ಹತ್ರನೂ ಟೈಫೂನ್ ಇದೆ ಅಂತ ಹೇಳ್ಕೊಂಡು ಅಟೆನ್ಷನ್ ಆ ಕಡೆಗೂ ಎಳೆಯೋಕೆ, ಭಾರತದ ಏರ್ ಅಸೆಟ್ಸ್ನ ಸ್ಟ್ರೆಚ್ ಮಾಡೋಕೆ ಈ ಪ್ಲಾನ್ ಮಾಡಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆಲ್ರೆಡಿ ಪಾಕಿಸ್ತಾನ ಬಾರ್ಡರ್ ಮೇಲೆ ನಾವು ಫೋಕಸ್ ಮಾಡಬೇಕು, ಚೈನಾ ಬಾರ್ಡರ್ ಮೇಲೂ ಫೋಕಸ್ ಮಾಡಬೇಕು, ತಗೊಳ್ಳಿ ಇನ್ನೊಂದು ಫ್ರಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಬಾಂಗ್ಲಾ ಪಾಕ್ ಜೊತೆ ಸೇರಿಕೊಂಡು ಈ ಪಿತೂರಿ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಈ ಸುದ್ದಿ ಹೊರ ಬೀಳ್ತಿದ್ದ ಹಾಗೆ ನಮ್ಮ ವಾಯುಪಡೆ ಮುಖ್ಯಸ್ಥರು ರೆಡಿ ಇದ್ದೀವಿ 2 ಫ್ರಂಟ್ ವಾರ್ಗೆ ಅನ್ನೋ ಹೇಳಿಕೆ ಕೊಟ್ಟಿರೋದು. ಇನ್ನು ಬಾಂಗ್ಲಾದ ಈ ಜೆಟ್ ಖರೀದಿ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ ಸ್ನೇಹಿತರೆ. ಯಾಕಂದ್ರೆ ಮೊದಲು ಬಾಂಗ್ಲಾ ಚೀನಾದಿಂದ J-10 ಖರೀದಿ ಮಾಡೋ ಪ್ಲಾನ್ ಮಾಡಿತ್ತು. $2.2 ಬಿಲಿಯನ್ ಖರ್ಚಲ್ಲಿ ಈಗ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಆದರೆ ದಿಢೀರ್ ಅಂತ ಈ ಪ್ಲಾನ್ ಚೇಂಜ್ ಮಾಡಿರೋದು ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟುಹಾಕಿದೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಈ J-10 ಅನ್ನ ಭಾರತ ವಿರುದ್ಧ ಪ್ರಯೋಗ ಮಾಡಿತ್ತು. ಅದಂತ ಕೆಲಸಕ್ಕೆ ಬಂದಿರಲಿಲ್ಲ. ಇದರ ನಡುವೆ ಬಾಂಗ್ಲಾ ಪ್ಲಾನ್ ಚೇಂಜ್ ಮಾಡಿದೆ. ಹಾಗೆ ಚೀನಾದ ಜೆಟ್ ಕೊಂಡ್ಕೊಂಡ್ರೆ ಯುರೋಪ್, ಭಾರತ, ಅಮೆರಿಕ ಸೇರಿ ಸಾಕಷ್ಟು ಚೀನಾ ವಿರೋಧಿಗಳನ್ನ ನೇರವಾಗಿ ಎದುರು ಹಾಕೋಬೇಕಾಗತ್ತೆ. ಆಮೇಲೆ ಬಾಂಗ್ಲಾಗೆ ಸಾಲ ಸಿಗೋಕ್ಕೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಡ್ಡಗಾಲು ಹಾಕಬಹುದು. ತಿನ್ನೋಕು ಅನ್ನ ಕೂಡ ಇರಲ್ಲ. ಹೀಗಾಗಿ ಯುರೋಪಿಯನ್ಸ್ ಹತ್ರ ತಗೊಂಡ್ರೆ ಬೆಟರ್ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು ಇವ್ರದ್ದು. ಸ್ನೇಹಿತರೆ, ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು PM ನರೇಂದ್ರ ಮೋದಿ ಅವರಿಗೆ ಬುಧವಾರ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಆದಷ್ಟು ಬೇಗ ಮೀಟ್ ಆಗೋಕೆ ಒಪ್ಕೊಂಡಿದ್ದಾರೆ. ಏನೋ ಈ ಫೋನ್ ಕಾಲ್ ವೇಳೆ 2 ರಾಷ್ಟ್ರಗಳ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮತ್ತಷ್ಟು ಡೀಪ್ ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂಡಿಯಾ ಇಸ್ರೇಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಪ್ರಗತಿ ಕಾಣುತ್ತಿರುವ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಲಾಗಿದೆ. ಭಯೋತ್ಪಾದನೆಯನ್ನ ಖಂಡಿಸಿದ್ದಾರೆ. ಯಾವುದೇ ರೀತಿ ಭಯೋತ್ಪಾದನೆ ಇರಬಹುದು, ಅದನ್ನ ಸಹಿಸೋದಿಲ್ಲ ಅಂತ ಇಬ್ರು ನಾಯಕರು ಪುನರುಚ್ಚಾರ ಮಾಡಿದ್ದಾರೆ. ಇದೇ ವೇಳೆ PM ಮೋದಿ ಗಾಜಾ ಪೀಸ್ ಪ್ಲಾನ್ಗೆ ಭಾರತ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಇಬ್ರು ನಾಯಕರು ಹೀಗೆ ಟಚ್ ಅಲ್ಲಿರೋಣ ಅಂತ ಹೇಳಿ ಕಾಲ್ ಎಂಡ್ ಮಾಡಿದ್ದಾರೆ. ಸ್ನೇಹಿತರೆ, ನೆತನ್ಯಾಹು ಭಾರತಕ್ಕೆ ಬರೋದಿದೆ. ಈಗ ಡೇಟ್ ಫೈನಲ್ ಆಗಬೇಕು. ಈ ವರ್ಷಾಂತ್ಯದ ಒಳಗೆ ಅವರ ಭೇಟಿ ಆಗೋ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರಗಳಿರೋ ಹೊತ್ತಲ್ಲಿ ಈ ಕಾಲ್ ನಡೆದಿದೆ. ಏನೋ ಟ್ಯಾರಿಫ್ ಹಾಕಿ ಭಾರತವನ್ನ ದೂರ ಮಾಡ್ಕೊಳ್ತಿರೋ ಟ್ರಂಪ್ ಆಡಳಿತ ವಿರುದ್ಧ ಜೋರಾಗಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಇತ್ತೀಚೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಟ್ಟರು. ಆಗ ಪುಟಿನ್ ಮತ್ತು PM ನರೇಂದ್ರ ಮೋದಿ ಒಟ್ಟಿಗೆ ಸಾಧಾರಣವಾದ ಒಂದು ಫಾರ್ಚುನರ್ ಕಾರ್ನಲ್ಲಿ ಕೂತು ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಒಂದು ಫೋಟೋವನ್ನ ತೆಗೆದು ಅದನ್ನು ಶೇರ್ ಮಾಡಲಾಗಿತ್ತು. ಬೇಕು ಅಂತ ಭಾರತ ಮತ್ತು ರಷ್ಯಾ ಕೂಡ ಒಳಗಿಂದ ಅವ್ರು ಕೂತಿರೋ ಫೋಟೋವನ್ನ ತೆಗೆದುಬಿಟ್ಟು ಇವರ ಸಿಬ್ಬಂದಿನೇ ತೆಗೆದೋದನ್ನ ಪಬ್ಲಿಕ್ ಮಾಡಿರೋದು. ಹೊರಗಿಂದ ತೆಗೆದ್ರೆ ಮಾಧ್ಯಮಗಳು ಔಟ್ಸೈಡ್ ಇಂದ ತೆಗಿಬಹುದು, ಒಳಗಡೆಯಿಂದ ತೆಗಿಲಿಕ್ಕೆ ಆಗಲ್ಲ. ಸೊ ಮೆಸೇಜ್ ಪಾಸ್ ಮಾಡಲಾಗಿತ್ತು ರಷ್ಯಾ ಮತ್ತು ಭಾರತ ಕಡೆಯಿಂದ. ಇದು ಅಮೆರಿಕಾಗೆ ಗರಬಡಿಸಿದೆ. ಈಗ ಈ ಫೋಟೋ ಬಗ್ಗೆ ಅಮೆರಿಕದ ಕಾಂಗ್ರೆಸ್ ನಲ್ಲೂ ಡಿಬೇಟ್ ಆಗಿದೆ. ದೊಡ್ಡ ಪೋಸ್ಟರ್ ಮಾಡಿ ಇಟ್ಕೊಂಡು ತೋರಿಸಿದ್ದಾರೆ ಡೆಮೊಕ್ರೆಟಿಕ್ ಪಾರ್ಟಿಯ ಕಾಂಗ್ರೆಸ್ ವುಮನ್ ಸಿಡ್ನಿ ಕಮ್ಲಾಗರ್ ಡೋವ್ ಅನ್ನೋರು. ನೋಡಿ, ಟ್ರಂಪ್ ಅವರ ಭಾರತ ವಿರೋಧಿ ಪಾಲಿಸಿಗಳು ಅಮೆರಿಕಕ್ಕೇನೆ ಹೆಂಗೆ ಬ್ಯಾಕ್ ಫೈರ್ ಆಗ್ತಿದೆ ಅಂತ ಹೇಳಿ. ಭಾರತ ಅಮೆರಿಕ ಸಂಬಂಧಕ್ಕೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗ್ತಿದೆ. ಈ ಒಂದು ಫೋಟೋ 1000 ವಿಚಾರಗಳನ್ನ ಹೇಳ್ತಾ ಇದೆ. ನಿಮ್ಮ ಪಾಲಿಸಿಗಳು ಮಿತ್ರ ರಾಷ್ಟ್ರಗಳನ್ನ ಶತ್ರುಗಳ ಕಡೆಗೆ ದೂಡೋದಾದ್ರೆ ನಿಮಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲ್ಲ. ಹೀಗೆ ಭಾರತಕ್ಕೆ ಪ್ರೆಷರ್ ಹಾಕ್ತಾ ಇದ್ರೆ ಅಮೆರಿಕದ ಹಿತಾಸಕ್ತಿಗಳಿಗೇನೆ, ಲಾಂಗ್ ಟರ್ಮ್ ಸ್ಟ್ರಾಟಜಿಸ್ಗೇನೆ ಧಕ್ಕೆ ಆಗುತ್ತೆ ಅಂತ ಟ್ರಂಪ್ಗೆ ಚುಚ್ಚಿದ್ದಾರೆ. ಅಮೆರಿಕದ ಫಾರಿನ್ ಪಾಲಿಸಿ ಬಗ್ಗೆ ಡಿಸ್ಕಷನ್ ಆಗುವಾಗ ಈ ರೀತಿ ಫೋಟೋ ತೋರಿಸಿದ್ದಾರೆ. ಅದರ ಮೇಲೆ ಫಾರಿನ್ ಪಾಲಿಸಿ ಅಂತ ಕೂಡ ಬರೆದಿದ್ರು. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಭಾರತದಲ್ಲಿ ನಡೀತಾ ಇದೆಯಲ್ಲ, ಈ ಟೈಮ್ನಲ್ಲಿ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಜೆಮಿಸನ್ ಗ್ರೇರ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಈ ಟ್ರೇಡ್ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ರಾಷ್ಟ್ರಗಳಿಗಿಂತ ಬೆಸ್ಟ್ ಆಫರ್ ಅನ್ನೇ ಅಮೆರಿಕ ಕೊಟ್ಟಿದೆ. ಬೆಸ್ಟ್ ಆಫರ್ ಎವರ್, ಇದುವರೆಗೂ ಬಂದಂತ ಬೆಸ್ಟ್ ಆಫರ್ ಅಂತ ಹೇಳಿದ್ದಾರೆ. ಹಾಗೆ ಭಾರತ ಕೆಲವೊಂದು ಕೃಷಿ ಉತ್ಪನ್ನ ಹಾಗೂ ಇತರ ಮಾಂಸ ಉತ್ಪನ್ನಗಳ ವಿಚಾರದಲ್ಲಿ ತುಂಬಾ ಜಾಗರೂಕವಾಗಿದೆ. ಭಾರತ ಜೊತೆ ಡೀಲ್ ಮಾಡೋದು ಅಷ್ಟು ಸುಲಭ ಅಲ್ಲ, ಇದನ್ನ ನಾನು 100% ಒಪ್ತೀನಿ. ಆದ್ರೆ ಭಾರತ ಮಾತುಕತೆಯಲ್ಲಿ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕದ ಗೋಧಿ, ಸೋಯಾ, ಡೈರಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆ ಪ್ರವೇಶ ಮಾಡೋ ಬಗ್ಗೆ ಸದ್ಯ ನಮ್ಮ ನಿಯೋಗ ಮಾತುಕತೆ ನಡೆಸ್ತಾ ಇದೆ ಅಂತಲೂ ಹೇಳಿದ್ದಾರೆ. ಮತ್ತೆ ಅಗ್ನಿದುರಂತ. ಈಗ ಚೈನಾದಲ್ಲಿ ಇನ್ನೊಂದು ಕಡೆ ಅಗ್ನಿದುರಂತ ಆಗಿದೆ. ಹಾಂಗ್ಕಾಂಗ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಭಸ್ಮ, ಇಂಡೋನೇಷ್ಯಾದಲ್ಲಿ ಅಗ್ನಿದುರಂತ, ಭಾರತದಲ್ಲಿ ಗೋವಾದಲ್ಲಿ ಅಗ್ನಿದುರಂತ. ಈಗ ಚೀನಾದ ಶಾಂಟೌ ನಗರದಲ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಬೆಂಕಿ ತಾಗಿದೆ. 22 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಘಟನೆಗೆ ಕಾರಣವನ್ನ ಪತ್ತೆ ಹಚ್ಚೋಕೆ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನ ಒಳಾಂಗಣ ಮಾರುಕಟ್ಟೆಯಲ್ಲೂ ಅಗ್ನಿ ಅವಘಡ ಉಂಟಾಗಿದೆ. ಕನಿಷ್ಠ 1 ಪ್ರಾಣ ಕಳ್ಕೊಂಡಿದ್ದಾರೆ. ಬೆಂಕಿ ಹತ್ಕೊಳ್ತಿದ್ದ ಹಾಗೆ ಮಾರ್ಕೆಟ್ ಒಳಗಿದ್ದ ಸುಮಾರು 100 ಜನರನ್ನ ಶಿಫ್ಟ್ ಮಾಡಲಾಯಿತು ಅಲ್ಲಿ. ಇಲ್ಲಾಂದ್ರೆ ಅವರೆಲ್ಲರ ಜೀವಕ್ಕೆ ಅಪಾಯ ಇತ್ತು. ಆ ಕಡೆ ಉತ್ತರ ಆಫ್ರಿಕಾ ರಾಷ್ಟ್ರ ಮೊರಾಕೋನಲ್ಲಿ ಅಕ್ಕಪಕ್ಕದ ಕಟ್ಟಡಗಳ 2 ಕುಸಿದು ಕನಿಷ್ಠ 22 ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಫೆಜ್ ಸಿಟಿಯಲ್ಲಿ ಘಟನೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಳ್ಳೋ ವಿಚಾರ ಕಂಟಿನ್ಯೂ ಆಗಿದೆ. ಈಗ
ಅಫ್ಘಾನಿಸ್ತಾನದಲ್ಲಿ ಪಾಕ್ ಮಾಡಿದ ದಾಳಿಗೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಈ ದಾಳಿಯಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಕ್ರಿಕೆಟಿಗರು ಪ್ರಾಣ ಕಳ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನಕ್ಕೆ ಟ್ರೇಡ್ ರೂಟ್ಗಳನ್ನು ಕೂಡ ಪಾಕ್ ಬ್ಲಾಕ್ ಮಾಡಿದೆ. ಇದರಿಂದ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕ್ ವಿರುದ್ಧ ಅಫ್ಘಾನ್ ತಾಲಿಬಾನಿಗಳ ಪರವಾಗಿ. ಅಲ್ಲದೆ ನಾವು ಅಫ್ಘಾನಿಸ್ತಾನದ ಪ್ರಾದೇಶಿಕ ಸಾರ್ವಭೌಮತೆ ಹಾಗೂ ಸ್ವಾತಂತ್ರ್ಯಕ್ಕೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಭಾರತ ಡಿಕ್ಲೇರ್ ಮಾಡಿದೆ. ಹಾಗೆ ಉಗ್ರ ಕೃತ್ಯಗಳ ಸಂಬಂಧ ನಮ್ಮ ಬಾರ್ಡರ್ ಏರಿಯಾಗಳ ಮೇಲೆ ತೀವ್ರ ನಿಗಾ ಇಟ್ಟಿದ್ದೀವಿ. ಗಡಿಯಲ್ಲಿ ಆಪರೇಟ್ ಆಗ್ತಿರುವಂತಹ AQ, ಲಷ್ಕರ್, ಜೈಷ್ ಸೇರಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಉಗ್ರ ಸಂಘಟನೆಗಳ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಏನೋ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಮನರಂಜನೆಯನ್ನ ಕೂಡ ಶತ್ರುಗಳ ತರ ನೋಡ್ತಾರಲ್ಲ, ಸ್ಟೈಲ್ ಯಾವುದು ಮಾಡಕ್ ಬಿಡಲ್ವಲ್ಲ, ಫ್ಯಾಷನ್ ಕೂಡ ಅವರಿಗೆ ಯಾವುದು ವೆಸ್ಟರ್ನ್ ಫ್ಯಾಷನ್ ಮಾಡಂಗಿಲ್ಲ. ಈಗ ಏನಾಗಿದೆ, ಬ್ರಿಟಿಷ್ ಫೇಮಸ್ ಟಿವಿ ಸೀರೀಸ್ ಪೀಕಿ ಬ್ಲೈಂಡರ್ಸ್ ತುಂಬಾ ಜನ ನೋಡಿರ್ಬೋದು ನೀವು, ಪಾಪ್ಯುಲರ್ ಇದು. ಥಾಮಸ್ ಶೆಲ್ಬಿ ಕ್ಯಾರೆಕ್ಟರ್ ಕೂಡ ನೆನಪಿರ್ಬೋದು ಕೆಲವರಿಗೆ. ಸೊ ಈಗ ಅಫ್ಘಾನಿಸ್ತಾನದ ಹೆರಾತ್ ನಲ್ಲಿ 4 ಹುಡುಗರು ಅದರ ಬರೋ ಕ್ಯಾರೆಕ್ಟರ್ಸ್ ತರನೇ ಡ್ರೆಸ್ ಎಲ್ಲ ಮಾಡ್ಕೊಂಡು ಫ್ಯಾಷನ್ ಮಾಡ್ಕೊಂಡಿದ್ರು. ಫ್ಲಾಟ್ ಕ್ಯಾಪ್, ಟ್ರೆಂಚ್ ಕೋಟ್, ವಿಂಟೇಜ್ ಸೂಟ್ ಹಾಕಿ ಫೋಟೋ ವಿಡಿಯೋ ಎಲ್ಲ ಶೇರ್ ಮಾಡಿದ್ರು. ಇದು ವೈರಲ್ ಆಯ್ತು. ತಾಲಿಬಾನಿಗಳಿಗೆ ಸಿಟ್ಟು ಬಂದಿದೆ. ಈಗ ತಾಲಿಬಾನಿಗಳು ಹೋಗಿ ಅವ್ರ 4 ಹಿಡಿದಿದ್ದಾರೆ. ಅವ್ರನ್ನ ನಾವು ಮುಸ್ಲಿಮರು ರೀ, ಅಫ್ಘಾನಿಗಳು ನಾವು, ನಮಗೆ ನಮ್ಮದೇ ಆದ ಸ್ವಂತ ರಿಲಿಜನ್, ಕಲ್ಚರ್ ಎಲ್ಲ ಇದೆ, ವ್ಯಾಲ್ಯೂಸ್ ಇದೆ, ಅದಷ್ಟು ತ್ಯಾಗ ಮಾಡಿ ದೇಶವನ್ನು ಉಳಿಸ್ಕೊಂಡಿದ್ದೀವಿ ಗೊತ್ತಾ, ಇದೆಲ್ಲ ಮಾಡಬೇಡಿ, ಇದು ನಮ್ಮ ಸಂಪ್ರದಾಯಕ್ಕೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ತಾಲಿಬಾನ್ ಅವರು ಹೇಳಿದ್ದಾರೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ವಶಕ್ಕೆ ಪಡ್ಕೊಂಡ ಯುವಕರಿಗೆ ಬುದ್ಧಿ ಹೇಳಿ ಹೆದರಿಸಿ ಆಮೇಲೆ ಬಿಟ್ಟು ಕಳಿಸಿದ್ದಾರೆ, ಇನ್ಮೇಲೆ ಮಾಡಂಗಿಲ್ಲ ಹುಷಾರ್ ಅಂತೇಳಿ. ಇನ್ನು ಪಾಕ್ ಜೈಲಲ್ಲಿ ಬಂದಿಯಾಗಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ದೊಡ್ಡ ಸಂಕಷ್ಟ ಎದುರಾಗೋ ಲಕ್ಷಣ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ರಾವಲ್ಪಿಂಡಿಯಲ್ಲಿ ಅವರಿರೋ ಜೈಲ್ ಮುಂದೆ ದೊಡ್ಡ ಹೈಡ್ರಾಮಾದ ಬೆನ್ನಲ್ಲೇ ಪಾಕ್ ಸರ್ಕಾರ ಇಮ್ರಾನ್ ಖಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇಮ್ರಾನ್ ಖಾನ್ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸುವ ಚಾನ್ಸಸ್ ಇದೆ, ಕೈ ಬಿಡಕ್ಕಾಗಲ್ಲ ಸುಲಭದಲ್ಲಿ ಅಂತ ಪಾಕ್ ಸಂಸದ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರ ಸಲಹೆಗಾರ ರಾಣಾ ಸನಾವುಲ್ಲಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ಅನ್ನ PTA ಪಕ್ಷದ ನಾಯಕರು ಲೈಟ್ ಆಗಿ ತಗೊಳ್ಬಾರ್ದು, ಹಾಗೆ ಮಾಡಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ನೀವು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಇಮ್ರಾನ್ ಖಾನ್ರನ್ನ 70 ದಾಟಿದೆ, ಅವ್ರನ್ನ ಜೀವನ ಪರ್ಯಂತ ಅಲ್ಲೇ ಜೈಲಲ್ಲೇ ಕೊಳಿಸೋಕೆ, ಉಳಿದಿರೋ ಅವಧಿಯಲ್ಲೂ ಕೂಡ ಕೊಳಿಸೋಕೆ ಪ್ಲಾನ್ ಮಾಡಿದ್ದಾರೆ ಮುನೀರಾ ಅಂಡ್ ಟೀಮ್. ಮತ್ತೊಂದು ಕಡೆ ಮಡೂರೋ ನೇತೃತ್ವದ ವೆನೆಜುವೆಲಾ ಹಾಗೂ ಅಮೆರಿಕ ನಡುವಿನ ಉದ್ವಿಗ್ನತೆ ಮುಂದುವರೆದಿದೆ. ವೆನೆಜುವೆಲಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹೊತ್ತೊಯ್ತಾ ಇದ್ದ ಟ್ಯಾಂಕರ್ ಒಂದನ್ನ ಅಮೆರಿಕ ಸೇನೆ ವಶಕ್ಕೆ ತಗೊಂಡಿದೆ. ಈ ಬಗೆಗಿನ ವಿಡಿಯೋ ಕೂಡ ರಿಲೀಸ್ ಆಗಿದೆ. ವಿದೇಶಿ ಉಗ್ರ ಸಂಘಟನೆಗಳು ಅಕ್ರಮ ತೈಲ ಸಾಗಾಣಿಕೆ ಮಾಡ್ತಾ ಇದ್ದಾವೆ ಅಂತ ಹೇಳಿ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ, ಅದರ ಭಾಗವಾಗಿ ಈ ಟ್ಯಾಂಕರ್ ವಶಕ್ಕೆ ತಗೊಂಡಿದ್ದೀವಿ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಟ್ರಂಪ್ ಈಗ ವಿದೇಶಿ ಟ್ಯಾಲೆಂಟ್ ಅನ್ನ ಹಿಡಿದಿಟ್ಕೊಳ್ಳೋಕೆ ಗೋಲ್ಡ್ ಕಾರ್ಡ್ ಫಾಸ್ಟ್ ಟ್ರ್ಯಾಕ್ ವೀಸಾ ಸಿಸ್ಟಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಲೈವ್ ಆಗಿದೆ. ನಾನು ತುಂಬಾ ಎಕ್ಸೈಟ್ ಆಗಿ ನನಗಾಗಿ ಮತ್ತು ನನ್ನ ದೇಶಕ್ಕಾಗಿ ಯೋಜನೆಯನ್ನ ಶುರು ಮಾಡ್ತಾ ಇದ್ದೀನಿ. ಇದರ ಅಡಿಯಲ್ಲಿ ಅಮೆರಿಕಕ್ಕೆ ಬರೋ ವಿದೇಶಿ ಉದ್ಯೋಗಿಗಳು $1 ಮಿಲಿಯನ್ ಪೇ ಮಾಡಬೇಕು. ಹಾಗೆ ಅವ್ರನ್ನ ನೇಮಿಸಿಕೊಳ್ಳೋ ಕಂಪನಿಗಳು $2 ಮಿಲಿಯನ್ ಹಣವನ್ನ ಕಟ್ಟಬೇಕು. ನಮ್ಮ ದೇಶಕ್ಕೆ ಯಾರಾದ್ರೂ ಉತ್ತಮ ವ್ಯಕ್ತಿ ಬರೋದು ಅಂದ್ರೆ ಅದು ನಮಗೆ ದೊಡ್ಡ ಗಿಫ್ಟ್ ಇದ್ದ ಹಾಗೆ. ಅಂದ್ರೆ ಶ್ರೀಮಂತರು ಬಂದ್ರೆ ಓಕೆ ನನಗೆ ಅಂತ ಟ್ರಂಪ್ ಲೆಕ್ಕಾಚಾರ. ಈ ಗೋಲ್ಡ್ ಕಾರ್ಡ್ ನಿಂದ ಭಾರತ, ಚೀನಾ ಹಾಗೂ ಯುರೋಪ್ಗೆ ವಾಪಸ್ ಹೋಗಿದ್ದ ಟ್ಯಾಲೆಂಟ್ಗಳು ಮತ್ತೆ ಅಮೆರಿಕಾಗೆ ಬರೋಕೆ ಅನುಕೂಲ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಎಲ್ಲ ಟ್ಯಾಲೆಂಟ್ ಬರಕ್ಕಾಗಲ್ಲ ಸ್ವಾಮಿ, ಶ್ರೀಮಂತರು ಬರ್ಬೋದು. ನಿಮ್ಮ ಪ್ರಕಾರ ಒಳ್ಳೆಯವರಂದ್ರೆ ಶ್ರೀಮಂತರು ಅಲ್ವಾ, ಸೊ ಅವ್ರು ಬರ್ಬೋದು. ಅಲ್ಲದೆ ವೀಸಾ ಸಿಸ್ಟಮ್ನಿಂದ ಫಾರಿನ್ ಟ್ಯಾಲೆಂಟ್ಗಳನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ, ಇದನ್ನ ಸರಿ ಮಾಡಬೇಕು ಅಂತ ಆಪಲ್ ಚೀಫ್ ಎಕ್ಸಿಕ್ಯೂಟಿವ್ ಟಿಮ್ ಕುಕ್ ಕೇಳ್ಕೊಂಡ್ರು. ಹೀಗಾಗಿ ಅಮೆರಿಕದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಲಾಭ ಆಗುತ್ತೆ ಅಂತ ಹೇಳಿ ಈ ಕ್ರಮ ತಗೊಂಡಿದ್ದೀನಿ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಫಾರಿನ್ ಟ್ಯಾಲೆಂಟ್ಗಳಿಂದ ಅಮೆರಿಕದ ಆರ್ಥಿಕತೆಗೆ ಬೆನಿಫಿಟ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಗೋಲ್ಡ್ ಕಾರ್ಡ್ ವೀಸಾವನ್ನ ನಾನು ತಂದಿದ್ದೀನಿ ಅಂತ ಟ್ರಂಪ್ ಹೇಳ್ಕೊಳ್ತಿರೋದು. ಇದರ ಪ್ರಕಾರ ಅಮೆರಿಕಾಗೆ ನೀವು ದುಡ್ಡು ಕೊಟ್ಟುಬಿಟ್ಟು ಗೋಲ್ಡ್ ಕಾರ್ಡ್ ವೀಸಾ ತಗೋಬಹುದು. ಇದರ ಅಡಿಯಲ್ಲಿ ಪರ್ಮನೆಂಟ್ ಆಗಿ ಅಮೆರಿಕದಲ್ಲಿ ವರ್ಕ್ ಮಾಡೋಕೆ ಅವಕಾಶ ಸಿಗುತ್ತೆ. ಹಾಗೆ 5 ವರ್ಷ ಕಳೆದ ನಂತರ ನ್ಯಾಚುರಲೈಸೇಷನ್ ಅಡಿಯಲ್ಲಿ ಅಮೆರಿಕ ಪೌರತ್ವಕ್ಕೂ ಕೂಡ ಅಪ್ಲೈ ಮಾಡೋಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆ ಇದೇ ಅಮೆರಿಕದಲ್ಲಿ ಅನೇಕ H1B, H4 ವೀಸಾ ಅಪಾಯಿಂಟ್ಮೆಂಟ್ಗಳು ಕ್ಯಾನ್ಸಲ್ ಆಗಿವೆ. ಈ ವೀಸಾಗಳನ್ನ ಹೊಂದಿರೋ ವ್ಯಕ್ತಿಗಳ ಸಂಗಾತಿ ಹಾಗೂ ಅವರ ಮೇಲೆ ಡಿಪೆಂಡ್ ಆಗಿರೋ ಮಕ್ಕಳ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಕಡ್ಡಾಯವಾಗಿ ಚೆಕ್ ಮಾಡಬೇಕು ಅಂತ ಅಮೆರಿಕ ಸರ್ಕಾರ ಇತ್ತೀಚೆಗಷ್ಟೇ ಆದೇಶ ಹೊರಡಿಸಿತ್ತು. ಅಂದ್ರೆ ಇವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಮೆರಿಕನ್ ಸಂಸ್ಕೃತಿ ವಿರುದ್ಧ ಅಥವಾ ಉಗ್ರವಾದಕ್ಕೆ ಬೆಂಬಲ ಕೊಡೋ ಮನಸ್ಥಿತಿ ಹೊಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಕೆ ಅಮೆರಿಕ ಈ ಕ್ರಮ ತಗೊಂಡಿತ್ತು. ಹೀಗಾಗಿ ಇದರ ತಪಾಸಣೆ ನಡೀತಾ ಇರೋದ್ರಿಂದ ಹೈದರಾಬಾದ್, ಚೆನ್ನೈ ಸೇರಿ ಅಮೆರಿಕನ್ ರಾಯಭಾರ ಕಚೇರಿಗಳಲ್ಲಿ ಡಿಸೆಂಬರ್ ಮಧ್ಯನಿಂದ ಡಿಸೆಂಬರ್ ಎಂಡ್ವರೆಗೆ ಪೂರ್ವ ನಿಗದಿಯಾಗಿದ್ದ ಎಲ್ಲ ಇಂಟರ್ವ್ಯೂ ಸ್ಲಾಟ್ಗಳು ಕ್ಯಾನ್ಸಲ್ ಆಗಿವೆ. ಇದರಲ್ಲಿ ಕೆಲವನ್ನ ಮುಂದಿನ ಮಾರ್ಚ್ವರೆಗೂ ಮುಂದಕ್ಕೆ ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಹೊಂಡುರಾಸ್ ಚುನಾವಣೆಯಲ್ಲಿ ಮತ ಎಣಿಕೆ ಸ್ಥಗಿತಗೊಂಡಿರೋ ಹೊತ್ತಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಮಂಗಳವಾರ ಬೆಳಗ್ಗೆ 99% ವೋಟ್ ಕೌಂಟ್ ಆಗಿದೆ ಅಂತ ಚುನಾವಣಾ ಆಯೋಗ ರಿಸಲ್ಟ್ ರಿಲೀಸ್ ಮಾಡಿತ್ತು. ಅದರಲ್ಲಿ ಟ್ರಂಪ್ ಬೆಂಬಲಿಗ ಆಸ್ಫುರಾ ತಮ್ಮ ಎದುರಾಳಿ ಸಲ್ವಡಾರ್ ನಜ್ರುಲ್ಲಾಗಿಂತ 40,000 ಮತಗಳ ಮುನ್ನಡೆಯನ್ನು ಗಳಿಸಿದ್ರು. ಇದರ ಬೆನ್ನಲ್ಲೇ ಆಡಳಿತ ಪಕ್ಷ ಲಿಬ್ರೆಯ ಬೆಂಬಲಿಗರು
ಟ್ರಂಪ್ ವಿರೋಧಿಗಳು ಈ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಹೀಗಾಗಿ ಫಲಿತಾಂಶ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಅನ್ನೋ ಕುತೂಹಲ ಜೊತೆಗೆ ಅದರ ಪರಿಣಾಮ ದೊಡ್ಡ ಉದ್ವಿಗ್ನತೆ ಭುಗಿಲೇಳುವ ಆತಂಕ ಕೂಡ ಆ ಭಾಗದಲ್ಲಿದೆ. ಇನ್ನು ಯುಕ್ರೇನ್ ಶಾಂತಿ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್, ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಈ ಕುರಿತು ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ಚರ್ಚೆಯಾಗಿದೆ ಅಂತಷ್ಟೇ ಹೇಳಿದ್ದಾರೆ. ಇನ್ನು ಜಪಾನ್ನಲ್ಲಿ ಪುನಃ ಭೂಕಂಪ ಆಗಿದೆ. 6.5 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಸದ್ಯ ಯಾವುದೇ ರೀತಿಯ ಸುನಾಮಿ ವಾರ್ನಿಂಗ್ ಕೊಟ್ಟಿಲ್ಲ. ಸೋಮವಾರವಷ್ಟೇ 7.6 ತೀವ್ರತೆಯ ಭೂಕಂಪ ಆಗಿ 51 ಜನ ಗಾಯಗೊಂಡ ಬೆನ್ನಲ್ಲೇ ಮತ್ತೆ ಭೂಮಿ ಕಂಪಿಸಿದೆ. ಇನ್ನು ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿ 2026ರಲ್ಲಿ IPO ಲಾಂಚ್ ಮಾಡೋಕೆ ಪ್ಲಾನ್ ಹಾಕೊಂಡಿದೆ. ಸುಮಾರು $25 ಬಿಲಿಯನ್ ಫಂಡ್ ರೈಸ್ ಮಾಡೋಕೆ ನೋಡ್ತಾ ಇದೆ. ಹೀಗಾದ್ರೆ ಕಂಪನಿಯ ಒಟ್ಟು ಮೌಲ್ಯ $1 ಟ್ರಿಲಿಯನ್ ಅಧಿಕ ಆಗಬಹುದು ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.